ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಧೃತಿ ಡೈರೀಸ್. ಸೊ ಇವತ್ತು ಇನ್ನೂ ಒಂದು ವ್ಲಾಗ್ ಶಾಪಿಂಗ್ ಹಾಲ್ದು. ಸೊ ದಿಸ್ ಆಲ್ಸೋ ಡಿಮಾರ್ಟಿಂದ ನಾನೇ ಎಲ್ಲ ಸಾಮಾನು ತೊಗೊಂಬಂದಿರೋದು. ಬಟ್ ಇವತ್ತು ಒಂದು ವೆರೈಟಿ ಆಫ್ ಸಾಮಾನಿದೆ ತೋರಿಸೋದಕ್ಕೆ. ನನ್ನ ಫೇವ್ರೆಟ್ ಐಟಮ್ಸಿಂದ ಸ್ಟಾರ್ಟ್ ಮಾಡೋಣ. ಅದು ಬಂದು ಸ್ನ್ಯಾಕ್ಸ್ ಐಟಮ್ಮ. ನಾನು ಯಾವತ್ತಿದ್ರೂ ಡಿಮಾರ್ಟ್ಗೆ ಹೋದಾಗ ಸ್ನ್ಯಾಕ್ಸ್ ತೊಗೊತೀನಿ. ಸೊ ಇವತ್ತು ಆರೆಂಜ್ ಲೇಸ್. ನನಗೆ ಆರೆಂಜ್ ಲೇಸ್ ತುಂಬಾ ಇಷ್ಟ. ಹಾಗೆ ನಮ್ಮ ಮನೆಯವ್ರಿಗೂ ಎಲ್ಲ ತುಂಬ ಇಷ್ಟ ಆರೆಂಜ್ ಲೇಸ್. ಇದಾದ್ಮೇಲೆ ಬಂದು ಕುರ್ಕುರೆ. ಸೊ ಆ್ಯಕ್ಚುಲಿ ಇದು ತುಂಬ ದಿನ ಆಯಿತು ಕುರ್ಕುರೆ ತೊಗೊಂಡು. ಸೊ ನಾವು ಮಿಸ್ ಮಾಡ್ಕೊಬಾರ್ದು ಕುರ್ಕುರೆನ ಅಂತ ತೊಗೊತಾ ಇದ್ದೀವಿ. ಇದಾದಮೇಲೆ ನನ್ನ ಆಲ್ ಟೈಮ್ ಫೇವ್ರೆಟ್ ಕ್ಯಾರಮಲ್ ಪಾಪ್ಕಾರ್ನ್. ಇದರ ಬ್ರೇಕ್ಫಾಸ್ಟು ಲಂಚ್ ಆದಮೇಲೆ ಏನಾದರೂ ಸ್ವೀಟ್ ತಿನ್ಬೇಕು ಅನಿಸ್ದಾಗ ಒಂದು ಸ್ವಲ್ಪ ತಿಂತೀನಿ. ಇನ್ನೊಂದು ಪ್ಯಾಕೆಟ್ ಕುರ್ಕುರೆ ತೊಗೊಂಡಿದ್ದೀವಿ ಸ್ನ್ಯಾಕ್ಸ್ಗೆ. ಆಮೇಲೆ ಬಂದು ಇದು ಪೀನಟ್ ಚಿಕ್ಕಿ ತೊಗೊಂಡಿದ್ದೀವಿ. ಇದು ನನಗೆ ಇಷ್ಟನೇ, ಆದರೆ ಇದು ಆಫರಲ್ಲಿತ್ತು. ಒಂದು ತೊಗೊಂಡ್ರೆ ಇನ್ನೊಂದು ಫ್ರೀ. ಸೊ ಇದು ಒಂದು ತೊಗೊಂಡ್ರೆ 20 ರೂಪೀಸ್ ಆಗುತ್ತೆ. ಇದು ಆ್ಯಕ್ಚುಲಿ 40 ರೂಪೀಸ್ದು. ಸೊ ಬರೀ 20 ರೂಪೀಸ್ ಅಂತ ತೊಗೊಂಡೆ ಅಷ್ಟೇ, ಇನ್ನೇನು ಕಾರಣ ಇಲ್ಲ ಇದಕ್ಕೆ. ಅದಾದಮೇಲೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಫೇವ್ರೆಟ್ ಭುಜಿಯಾ ಸೇವ್ ಹಲ್ದಿರಾಮ್ಸ್ದು. ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ನಮ್ಮ ಸ್ನ್ಯಾಕ್ಸಿಗೆ ತಿನ್ನೋಕ್ಕಿಂತ ಇದು ಜಾಸ್ತಿ ನಾವು ರೈಸ್ ಸಾಂಬಾರ್ ಜೊತೆ ನೆಂಚ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀವಿ, ಮಿಕ್ಸ್ಚರ್ ಥರ. ಸೊ ಇದು ನಮಗೆ ಫೇವ್ರೆಟ್. ಇದು ತೊಗೊಂಡೆ. ಹಾಗೆಯೇ ಕಾಫಿ ಟೀ ಜೊತೆ ತಿನ್ನೋದಕ್ಕೆ ಮಾರಿ ಲೈಟ್ ಸನ್ಫೀಸ್ಟ್ದು ಬಿಸ್ಕೆಟ್. ಸೊ ಇದು ಆ್ಯಕ್ಚುಲಿ ಒಂದು ತೊಗೊಂಡ್ರೆ ಅದೆಷ್ಟೊಂದು ಪ್ರೈಸ್ ಇರುತ್ತೆ. ಇದು ಒಂದು ಫುಲ್ ಸೆಟ್ ಬಂದು ತುಂಬಾ ಕಡಿಮೆ, ಬರೀ 88 ರೂಪೀಸ್ ಅಷ್ಟೇ. ಇದರ ಮೇಲೆ 150 ರೂಪೀಸ್ ಹಾಕಿದ್ದಾರೆ. ಇದು ಬರೀ 88 ರೂಪೀಸು. ಎಷ್ಟೊಂದು ಇರುತ್ತೆ. ಆಮೇಲೆ ಲೈಕ್ 1 ತಿಂಗಳು ಫುಲ್ಲು ಅಥವಾ 2 ಮಂತ್ಸ್ ಅಷ್ಟು ಎಷ್ಟೊಂದು ಬರುತ್ತೆ. ಯೂಶ್ವಲಿ ನಾವು ಸಾಯಂಕಾಲ ಟೈಮ್ ಕಾಫಿ ಟೀ ಜೊತೆ ತೊಗೊತೀವಿ ಬಿಸ್ಕೆಟ್ಟು. ಇಲ್ಲಾಂದರೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ತಿನ್ನೋಕ್ಕಾಗಿಲ್ಲ ಅಂದರೆ ನಾನು ಬಿಸ್ಕೆಟ್ ಮತ್ತು ಕಾಫಿ ತಿಂದ್ಕೊಂಡು ಹೋಗ್ಬಿಡ್ತೀನಿ. ಸೊ ಅದಕ್ಕೆ ಮೆಗಾ ಫ್ಯಾಮಿಲಿ ಪ್ಯಾಕ್ ತೊಗೊಂಡಿರೋದು. ಅದಾದಮೇಲೆ ಬಂದು ನಾನು ಸ್ವಲ್ಪ ಟಿಫನ್ ಬಾಕ್ಸಸ್ ತೊಗೊಂಡೆ. ಏಕೆಂದರೆ ಡಬ್ಬಿ ಬೇಕು, ಏನಾದರೂ ಊಟ ತಂದು ಎತ್ಕೊಂಡು ಹೋಗೋಕ್ಕೆ ಮತ್ತು ಸ್ನ್ಯಾಕ್ಸ್ ಎಲ್ಲ ಹಾಕ್ಕೊಳ್ಳೋಕ್ಕೆ. ಬೇರೆ ಡಬ್ಬಿ ಸಿಕ್ತು ಮನೆಯಲ್ಲಿ, ಬಟ್ ಅದು ತುಂಬ ಲೈಕ್ ಓಲ್ಡ್ ಇತ್ತು ಮತ್ತು ಪ್ಲಾಸ್ಟಿಕ್ದು ಯೂಸ್ ಮಾಡಬಾರ್ದು ಅಂತ ಈ ಸರ್ತೆಲ್ಲ ಸ್ಟೀಲ್ ಡಬ್ಬ ತೊಗೊಂಬಂದಿದ್ದೀವಿ. ಇದೆಲ್ಲನೂ ಡಿಮಾರ್ಟಲ್ಲೇ ತೊಗೊಂಡಿರೋದು. ಸೊ ಅದರ ಮೇಲೆ ಸ್ಪೆಷಲ್ ಪ್ರೈಸ್ ಬಂದು 129 ರೂಪೀಸು. ಬಟ್ ತುಂಬ ದೊಡ್ಡ ಡಬ್ಬ ಇದೆ. ನಾವು ರೈಸು ಮತ್ತು ಬ್ರೇಕ್ಫಾಸ್ಟ್ನ ಆರಾಮ್ಸೆ ಇದ್ರಲ್ಲಿ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಎತ್ಕೊಂಡು ಹೋಗ್ಬೋದು. ಯೂಶ್ವಲಿ ನನಗೆ ಸ್ಟೀಲ್ ಬಾಕ್ಸ್ ಬಿಚ್ಚೋಕ್ಕೆ ಕಷ್ಟ ಆಗುತ್ತೆ, ಬಟ್ ಇದು ತುಂಬ ಈಸಿ ಇದೆ. ಅದಕ್ಕೆ ನಮ್ಮ ಮಮ್ಮಿ ಇದು ಟ್ರೈ ಮಾಡಿ ಟೆಸ್ಟ್ ಮಾಡಿ ಶಾಪಲ್ಲಿ ನೋಡಿ ತೊಗೊಂಡಿದ್ದಾರೆ. ಸೊ ಇದು ಡಿಫ್ರೆಂಟ್ ಸೈಜಸ್ ತೊಗೊಂಡಿದ್ದೀವಿ ಸ್ಟೀಲ್ ಬಾಕ್ಸಲ್ಲಿ. ಇದು ಒಂದು ಬಿಗ್ ಸೈಜು, ಇದೇ ಲಾರ್ಜೆಸ್ಟ್ ಸೈಜ್ ಇದ್ದಿದ್ದು ಅನಿಸುತ್ತೆ ಶಾಪಲ್ಲಿ. ಅದಾದಮೇಲೆ ಬಂದು ಒಂದು ಮೀಡಿಯಮ್ ಸೈಜ್ದು ಒಂದು 2 ತೊಗೊಂಡಿದ್ದೀವಿ. ಸೊ ಅದರಲ್ಲಿ ರೈಸ್ ಹಾಕ್ಕೊಂಡ್ರೆ ಅದರಲ್ಲಿ ಸಾಂಬಾರು ಮತ್ತು ಪಲ್ಯ ಮತ್ತು ಚಿಪ್ಸು ಇದೆಲ್ಲ ಇದರಲ್ಲಿ ಹಾಕ್ಕೊಳ್ಬೋದು. 2 ತೊಗೊಂಡಿದ್ದೀವಿ, ಯಾಕಂದರೆ ಏನಾದರೂ ಇದ್ದರೆ ನಾನು ಒಂದು ಸರ್ತಿ ಬೇರೆ ಏನಾದರೂ ಬೇಕಂದರೆ ಇದರಲ್ಲಿ ಹಾಕ್ಕೊಳ್ಳೋಕ್ಕೆ. ಅದಾದಮೇಲೆ ಇನ್ನೊಂದು ಚಿಕ್ಕದು ಒಂದು ತೊಗೊಂಡಿದ್ದೀವಿ. ಇದು ಬರೀ 79 ರೂಪೀಸು. ಇದರಲ್ಲಿ ಚಟ್ನಿ ಹಾಕ್ಕೊಳಕ್ಕೆ ತುಂಬ ಚೆನ್ನಾಗಿದೆ. ಚಟ್ನಿ ಮತ್ತು ಮೊಸರು, ರಾಯ್ತ ಮಾಡಿದಾಗ ರಾಯ್ತ ಹಾಕ್ಕೊಳ್ಳೋಕ್ಕೆ. ಆಮೇಲೆ 2 ಸ್ವೀಟ್ ಇಟ್ಕೊಂಡು ಹೋಗ್ಬೇಕಂದ್ರೆ ಇದರಲ್ಲಿ ಇಟ್ಕೊಂಡು ಹೋಗ್ತೀನಿ. ಸೊ ಇಷ್ಟು ಬಾಕ್ಸ್ ತೊಗೊಂಡ್ವಿ ನೋಡಿ, ಡಿಫ್ರೆಂಟ್ ಸೈಜಸ್ದು. ಈ ಮೀಡಿಯಮ್ ಸೈಜ್ ಬಾಕ್ಸ್ ಬಂದು 90 ರೂಪೀಸ್ ಅಷ್ಟೇ. ಮೀಡಿಯಮ್ ಸೈಜ್ 2 ಬಂದು 90 ರೂಪೀಸು, ಚಿಕ್ಕದು ಬಂದು 80 ರೂಪೀಸ್ ಅಷ್ಟೇ. ಸೊ ಇದು ಒಂದು ಸರ್ತಿ ತೊಗೊಂಡ್ರೆ ಪರವಾಗಿಲ್ಲ, ಒಂದಷ್ಟು ವರ್ಷ ಬರುತ್ತೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ
ನಮ್ಮ ಮಮ್ಮಿಗೆ ಕಿಚನ್ ಐಟಮ್ಸ್ ತುಂಬ ಇಷ್ಟ, ನಮ್ಮ ಮಮ್ಮಿಗೆ ಕಿಚನ್ ಐಟಮ್ಸ್. ಸೊ ಅದಕ್ಕೆ ಇದು ಒಂದು ಕೊಡಿಸ್ದೆ. ನಮ್ಮ ಮನೇಲಿ ಇದೆ, ಆದರೆ ಅದು ತುಂಬ ದೊಡ್ಡದು ಮತ್ತು ಅದು ಹೆವಿ ವೆಯ್ಟ್ ಮತ್ತು ತುಂಬ ಭಾರ. ಹೆವಿ ವೆಯ್ಟ್ ಅಂದರೆ ಭಾರನೇ, ಬಟ್ ಇದು ಲೈಟ್ ವೆಯ್ಟ್ ಇದೆ ನೋಡಿ, ವೆರಿ ಲೈಟ್ ವೆಯ್ಟ್. ಆಮೇಲೆ ಇಲ್ಲಿ ಇಟ್ಕೊಳ್ಳೋಕ್ಕೆ ಜಾಸ್ತಿ ಸ್ಪೇಸ್ ಇದೆ. ಆಮೇಲೆ ಇದರಲ್ಲಿ ಈಸಿಯಾಗಿ ಅರಿಬೋದು. ಸೊ ನಮ್ಮ ಮನೇಲಿ ಇದನ್ನು ಯೂಸ್ ಮಾಡಿದ್ದಾರೆ ಆಲ್ರೆಡಿ, ಟ್ರೈಡ್ ಆ್ಯಂಡ್ ಟೆಸ್ಟೆಡು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ಇದರಲ್ಲಿ ತಿನ್ನಾಗಿ ಹಿಂಗೆ ಚಪಾತಿ ಅರ್ದಿ ಮಾಡಿದ್ದಾರೆ. ಸೊ ಇದು ಮಸ್ಟ್ ಬೈ. ಇದು ಜಸ್ಟ್ 80 ರೂಪೀಸ್ ಅಷ್ಟೇ, ಏನು ಜಾಸ್ತಿ ಇಲ್ಲ ರೇಟು, ತುಂಬ ರೀಸ್ನಬಲ್ ಇದೆ. ಅದಾದಮೇಲೆ ಬಂದು ಈ ತವಾ ಒಂದು ತೊಗೊಂಡಿದ್ದೀವಿ. ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಐರನ್ನು ಮತ್ತು ಕಲ್ಲಿಂದು ಮತ್ತು ಇನ್ನೊಂದು ನಾನ್ ಸ್ಟಿಕ್ದು ಎಲ್ಲನೂ ಇದೆ. ಕಬ್ಬಿಣ ಯೂಶ್ವಲಿ ನಾವು ಕಬ್ಬಿಣದ್ದೇ ಯೂಸ್ ಮಾಡೋದು. ಸೊ ಕಬ್ಬಿಣದ್ದು ಇದೆ. ಬಟ್ ಈ ಸರ್ತಿ ಅಂದರೆ ನಾನ್ ಸ್ಟಿಕ್ ಒಂದು ದೋಸಾಗಿ ಯೂಸ್ ಮಾಡ್ತೀವಿ. ಮತ್ತು ಈ ಕಬ್ಬಿಣದ್ದೆಲ್ಲ ಚಪಾತಿ ರೊಟ್ಟಿ ಮಾಡಿದಾಗ ನಮ್ಮ ಮನೆಯಲ್ಲಿ ಜಾಸ್ತಿ ಚಪಾತಿ ರೊಟ್ಟಿನೇ ಮಾಡೋದು. ಬ್ರೇಕ್ಫಾಸ್ಟ್, ಡಿನ್ನರ್, ಯೂಶ್ವಲಿ ಎವ್ರಿ ಡೇ ಡಿನ್ನರ್ ಚಪಾತಿನೇ ನಮ್ಮದು ಸ್ಟೇಪಲ್ ಫುಡ್ಡು. ಸೊ ಅದಕ್ಕೆ ನಮ್ಮಮ್ಮ ಹೇಳಿದ್ರು ಈ ಥರ ಒಂದು ತೊಗೊಂಡ್ರೆ ಅದನ್ನು ಚಪಾತಿಗೆ ಡೆಸಿಗ್ನೇಟೆಡ್ ಆಗಿ ಇಡ್ಬೋದು ಅಂತ. ಸೊ ಅದಕ್ಕೆ ಇದು ಒಂದು ತಕ್ಕೊಟ್ಟೆ. ಇದು ಬಂದು ನಾನ್ ಸ್ಟಿಕ್ ತವಾನೆ. ಸೊ ನೋಡಿ ಈ ಥರ ಇದೆ. ಮತ್ತು ಇದ್ರ ಬ್ಯಾಕಲ್ಲಿ ಈ ಥರ ಏನೋ ಕೋಟಿಂಗ್ ಕೊಟ್ಟಿದ್ದಾರೆ ಯೂಸ್ ಮಾಡೋದಕ್ಕೆ. ಸೊ ಇದು ನಾವು ಯೂಸ್ ಮಾಡಿದ್ದೀವಿ ಆಗಲೇ, ಅದಕ್ಕೆ ಅಲ್ಲಿ ಬ್ಲ್ಯಾಕ್ ಮಾರ್ಕ್ಸ್ ಇರೋದು. ನಾವು ಆಲ್ರೆಡಿ ಯೂಸ್ ಮಾಡಿ ಟ್ರೈ ಮಾಡಿ ಅದಾದಮೇಲೆ ವ್ಲಾಗ್ ಮಾಡ್ತಾ ಇರೋದು. ಯಾಕೆಂದರೆ ಚೆನ್ನಾಗಿತ್ತು ಇದರಲ್ಲಿ ಚಪಾತಿ ಮಾಡಿದಾಗ. ಇದ್ರ ಮೇಲೆ ಹಾಕಿದಾಗ ಎಲ್ಲ ಕಡೆಯಿಂದನೂ ಈಕ್ವಲಿ ಬೇಯುತ್ತೆ ಚೆನ್ನಾಗಿ. ಇದರಿಂದ ಕುಕ್ ಮಾಡಿದ್ದೀವಿ. ಅದ್ರ ವ್ಲಾಗೂ ನೆಕ್ಸ್ಟ್ ಬರುತ್ತೆ. ಒಂದು ಆಲೂ ಪರಾಠ ವ್ಲಾಗ್ ಮಾಡಿದ್ದೀನಿ, ಅದು ಇದೇ ತವಾಲ್ ಮಾಡಿರೋದು. ಸೊ ಇದನ್ನು ಯೂಸ್ ಮಾಡ್ತೀವಿ. ಇದು ಜಸ್ಟ್ 299 ರೂಪೀಸ್, ಜಸ್ಟ್ 300 ರೂಪೀಸ್ಗೆ ವರ್ಕು ತುಂಬ ಚೆನ್ನಾಗಾಗುತ್ತೆ. ನೀವು ತೊಗೊಂಡು ಟ್ರೈ ಮಾಡ್ಬೋದು ಅಕಸ್ಮಾತ್ ನಿಮಗೆ ಚಪಾತಿಗೆ. ಇದು ರೋಟಿಗೆ ಮಾಡಿರೋ ಹೆಂಚು, ಅದು ಕವರ್ ಮೇಲೆ ಹಾಕಿದ್ರು ರೋಟಿಗೆ. ಮಿಕ್ಕಿದೆಲ್ಲ ದೋಸೆ ನಾನ್ ಸ್ಟಿಕ್ ಅಂತ ಹಾಕಿದ್ರು. ಇದು ಒಂದು ರೋಟಿ ಅಂತಲೂ ಬರೆದಿದ್ರು ಅದರ ಮೇಲೆ. ಆಮೇಲೆ ಇದು ಫುಲ್ಕಾ ಮಾಡೋದಕ್ಕೆಲ್ಲ ಈಸಿಯಾಗಿ ಯೂಸ್ ಮಾಡ್ಬೋದು. ಲೈಟ್ ವೆಯ್ಟ್ ಇದೆ ನೋಡಿ, ಒಂದು ಕೈಯಲ್ಲಿ ಏನು ಭಾರ ಇಲ್ಲ. ಸೊ ಇದನ್ನು ಎತ್ಬಿಟ್ಟು ಹಂಗೆ ಫುಲ್ಕಾ ಮಾಡಿ ಹೆಂಚನ್ನ ತೆಗೆದು ಬೆಂಕಿಗೆ ಹಾಕ್ಬೋದು ಈಸಿಯಾಗಿ. ಅದಕ್ಕೆ ತೊಗೊಂಡ್ವಿ. ಇದಾದಮೇಲೆ ಅಲ್ಲಿರೋ ಡ್ರೆಸ್ ಕಲೆಕ್ಷನ್ ಚೆನ್ನಾಗಿತ್ತು. ಸೊ ಅದಕ್ಕೆ ನನಗೆ ಪ್ಯಾಂಟ್ಸ್ ಬೇಕಿತ್ತು, ಕುರ್ತಾ ಪ್ಯಾಂಟ್ಸು. ಸೊ ಇದು ಒಂದು ಕ್ರೀಮ್ ಕಲರ್ ಪಲಾಝೋ ಪ್ಯಾಂಟ್ ತೊಗೊಂಡೆ. ಇದು ಬಂದು 399 ರೂಪೀಸು. ಇದ್ರ ಕೆಳಗಡೆ ಈ ಥರ ಡಿಸೈನ್ ಕೊಟ್ಟಿದ್ದಾರೆ. ಇದು ಡಿಮಾರ್ಟಲ್ಲೇ ತೊಗೊಂಡಿದ್ದು. ಇದು ಧೃತಿ ಬ್ರ್ಯಾಂಡಿಂದ ತೊಗೊಂಡಿರೋದು. ಸೊ ತುಂಬ ಚೆನ್ನಾಗಿದೆ, ಕಾಟನ್ ಮೆಟೀರಿಯಲ್. ಇದು ಆಲ್ರೆಡಿ ಒಂದು ಸರ್ತಿ ವೇರ್ ಮಾಡಿದ್ದೀನಿ. ಕಂಫರ್ಟಬಲ್ ವೇರ್ ಇದೆ ಮತ್ತು ಲುಕ್ಕು ಕೂಡ ತುಂಬ ಚೆನ್ನಾಗಿದೆ ಪ್ಯಾಂಟ್ದು. ಈ ಪ್ಯಾಂಟ್ಗೆ ಟಾಪ್ ಬಂದು ಇದು ಮ್ಯಾಚ್ ಮಾಡ್ಕೊಂಡಿರೋದು ನಾನು. ಈ ಟಾಪ್ ನೋಡಿ, ಈ ಟಾಪ್ನ ಆಗಲೇ ನಾನು ವೈಕುಂಠ ಏಕಾದಶಿ ಹಬ್ಬಕ್ಕೆ ಹಾಕ್ಕೊಂಡೆ ಟೆಂಪಲ್ಗೆ ಹೋಗೋಕ್ಕೆ. ಸೊ ಇದು ಈ ಥರ ಇದೆ ಇದ್ರದ್ದು ಡಿಸೈನು. ಬ್ಯಾಕು ಸೇಮ್ ಡಿಸೈನ್ ಇದೆ. ಆಮೇಲೆ ಇದು ಸ್ಟ್ರೈಟ್ ಕಟ್ ಕುರ್ತಿ, ಇಲ್ಲಿ ಸ್ಲಿಟ್ ಇದೆ. ಹಾಗೆ ಇದಕ್ಕೆ ಈ ಥರ ಇಲ್ಲಿ ಕಾರ್ನರ್ಸಲ್ಲಿ ಡಿಸೈನ್ ಇದೆ. ಮತ್ತು ಇಲ್ಲಿ ಸ್ಟಾರ್ಟಿಂಗಲ್ಲಿ ಈ ಥರ ಡಿಸೈನ್. ಸೊ ಈ ಥರ ಡಿಸೈನ್ಸ್ ಎಲ್ಲ ನನಗೆ ತುಂಬ ಇಷ್ಟ. ಆಮೇಲೆ ಪ್ರಿಂಟ್ ಕೂಡ ಇಷ್ಟ ಆಯಿತು. ಆಮೇಲೆ ಮೆಟೀರಿಯಲ್ ಬಂದು ಕಾಟನ್ ಮೆಟೀರಿಯಲ್. ಸೊ ಎವ್ರಿ ಡೇ ಯೂಸ್ಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಕಂಫರ್ಟಬಲ್ ವೇರು. ಇದು ಮತ್ತು ಈ ಪ್ಯಾಂಟ್ ಹಾಕೊಂಡ್ಬಿಟ್ರೆ ಅಂತೂ ವೆರಿ ಕಂಫರ್ಟಬಲ್ ಫಾರ್ ಆಫೀಸ್ ವೇರ್ ಆ್ಯಂಡ್ ಕಾಲೇಜ್ ವೇರ್. ಸೊ ಅದಕ್ಕೆ ಇದು ತೊಗೊಂಡೆ ನಾನು ಒಂದು ಸೆಟ್ಟು. ಅದಾದಮೇಲೆ ಇನ್ನೊಂದು ಸೆಟ್ ಬಂದು ನಾನು ಆಗಲೇ ಈಗ ಹಾಕ್ಕೊಂಡಿದ್ದೀನಿ. ಆಮೇಲೆ ಹಿಂಗೆ ವಿಡಿಯೋ ಝೂಮ್ ಔಟ್ ಮಾಡಿ ತೋರಿಸ್ತೀನಿ. ಸೊ ಈ ಕುರ್ತಾನು ಬಂದು 399. ಆಮೇಲೆ ಇದಕ್ಕೆ ಒಂದು ವೈಟ್ ಕಲರ್ ಪ್ಯಾಂಟ್ ತೊಗೊಂಡಿದ್ದೀನಿ ನೋಡಿ. ಈ ಬ್ಲ್ಯಾಕ್ ಕಲರ್ ಪ್ಯಾಂಟ್ ಇನ್ನೊಂದು ಪ್ಯಾಂಟ್ ತೊಗೊಂಡಿರೋದು. ಸೊ ಇದು ಬಂದು ಪ್ಲೇನ್ ಬ್ಲ್ಯಾಕ್ ಕಲರ್ ಕುರ್ತಾ ಪ್ಯಾಂಟು, ಪಲಾಝೋ ಅಲ್ಲ, ಇದು ಸ್ಟ್ರೇಟ್ ಕಟ್ ಇದೆ. ಇದು ಬಂದು ನಾನು ಹಾಕೊಂಡು ನೋಡಿ ವಾಶ್ ಮಾಡಿ ತೋರಿಸ್ತಾ ಇರೋದು ನೋಡಿ. ಏನೂ ಆಗಿಲ್ಲ ಫ್ಯಾಬ್ರಿಕ್ಗೆ, ಮತ್ತು ಕಲರ್ ಕೂಡ ಬಿಟ್ಕೊಂಡಿಲ್ಲ. ಇದು
ತುಂಬಾ ಚೆನ್ನಾಗಿದೆ. ಇದರ ಮೇಲೆ ಬ್ರ್ಯಾಂಡ್ ಏನು ಹಾಕಿಲ್ಲ, ಅವರು ಡಿಮಾರ್ಟ್ದು ಇದಿತ್ತು ಪ್ರೈಸಿಂಗ್, ಅದು ಕಟ್ ಮಾಡಿದ್ದೀನಿ. ಇದು ಬರೀ 250 ರುಪೀಸ್ ಅಲ್ವಾ? ಇದು 250 ರುಪೀಸ್. ಸೊ ಇದು 250 ರುಪೀಸ್ಗೆ ವೆರಿ ಗುಡ್ ಮೆಟೀರಿಯಲ್. ಕಾಟನ್ಗೆ ಏನೋ ಮಿಕ್ಸ್ ಮಾಡಿದ್ದಾರೆ, ಬಟ್ ಕಂಫರ್ಟಬಲ್ ಮೆಟೀರಿಯಲ್ ಇದೆ. ಇದಕ್ಕೇನೂ ಆಗಲ್ಲ. ಆ್ಯಕ್ಚುಲಿ ನಾನು ಇದು ತೊಗೊಂಡಿರೋದು ಎವ್ರಿ ಡೇ ಯೂಸ್ಗೆ, ಎವ್ರಿ ಡೇ ಕಾಲೇಜ್ಗೆ ಹಾಕೊಂಡು ಹೋಗೋದಕ್ಕೆ ಬೇಕು ಅಂತ ನಾನು ಅಲ್ಲಿ ತೊಗೊಂಡೆ. ಮತ್ತು ರೇಟ್ ಕೂಡ ತುಂಬಾ ರೀಸ್ನಬಲ್ ಇದೆ. 250 ರುಪೀಸ್ಗೆ ಯಾರೂ ಪ್ಯಾಂಟ್ ಕೊಡೋಲ್ಲ. ಆ್ಯಕ್ಚುಲಿ ಡಿಮಾರ್ಟಲ್ಲಿ ತುಂಬ ರೀಸ್ನಬಲ್ ಆಗಿದೆ ಅಂತ ಇದು ತೊಗೊಂಡೆ. ಆ್ಯಂಡ್ ಇಟ್ಸ್ ವೆರಿ ಕಂಫರ್ಟಬಲ್. ಇದೇ ಮೆಟೀರಿಯಲ್ ಇದೇ ಇದರಲ್ಲಿ ವೈಟ್ ಕಲರ್ದು ಒಂದು ತೊಗೊಂಡಿದ್ದೀನಿ ಈ ಡ್ರೆಸ್ಸಿಗೆ ಮ್ಯಾಚ್ ಮಾಡೋದಕ್ಕೆ. ಇದಾದಮೇಲೆ ಒಂದು ಬಕೆಟ್ ತೊಗೊಂಡ್ವಿ. ಸೊ ಆ್ಯಕ್ಚುಲಿ ನಮ್ಮ ಮನೇಲಿ ಎಷ್ಟೊಂದು ಬಕೆಟ್ಸ್ ಇದೆ. ಒಂದು ಬಕೆಟ್ ಏನೋ ತೂತಾಯಿತು ಅಂತ ಇದನ್ನು ರೀಪ್ಲೇಸ್ ಮಾಡೋದಕ್ಕೆ ಈ ಬಕೆಟ್ ತೊಗೊಂಡ್ವಿ. ರತನ್ ಬ್ರ್ಯಾಂಡ್ದು ತೊಗೊಂಡ್ವಿ. ಬರೀ 200 ರುಪೀಸು. ಬಟ್ 200 ರುಪೀಸ್ಗೆ ಇದರ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಇಟ್ಸ್ ಅ ವೆರಿ ಥಿಕ್ ಮೆಟೀರಿಯಲ್ಲು. ಅಲ್ಲಿ ಬೇರೆನೋ ಯಾವುದೋ ಇತ್ತು, ತುಂಬ ತಿನ್ನಾಗೇನೋ ಇತ್ತು. ಬಟ್ ಇದು ತುಂಬ ಥಿಕ್ ಮೆಟೀರಿಯಲ್ಲು. ಆಮೇಲೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ತೊಗೊಂಡ್ವಿ. ಜಸ್ಟ್ 200 ರುಪೀಸ್ ಓನ್ಲಿ. ಆ್ಯಕ್ಚುಲಿ ಒಂದೆರಡು ಐಟಮ್ ಮಿಸ್ಸಿಂಗ್ ಇದೆ. ಸ್ವೀಟ್ಸ್ ಏನೋ ತೊಗೊಂಡಿದ್ವಿ, ಬಟ್ ಅದೆಲ್ಲ ಖಾಲಿ ಆಯಿತು. ತೊಗೊಂಡಿದ್ದು ಇದಾದ್ಮೇಲೆ ತುಂಬ ದಿನ ಆದಮೇಲೆ ಅದನ್ನು ವ್ಲಾಗ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಮಗೆ ಟ್ರೈ ಮಾಡಿ ಟೆಸ್ಟ್ ಮಾಡಿ ಆಮೇಲೆ ಹೇಳ್ಬೇಕಿತ್ತು. ಕಿಚನ್ ಐಟಮ್ಸ್ ಆಗಲಿ ಮತ್ತು ಕ್ಲೋತ್ಸ್ ಆಗಲಿ. ಟೋಟಲ್ ಬಂದು 4352 ರುಪೀಸ್ ಆಯಿತು. ರೀಸನಬಲ್ಲೇ ಬರುತ್ತೆ. ಈ ಐಟಮ್ಗೆ ಯಾರು ಬಟ್ಟೆ ಮತ್ತು ಚಿಪ್ಸ್ ಎಲ್ಲ ಕೊಡ್ತಾರೆ. ಸೊ ಮನಿದು ಫುಲ್ ಸೇವಿಂಗ್ಸು ಡಿಮಾರ್ಟಲ್ಲಿ. ಬಟ್ ನೀವು ರಶ್ ಇರೋವಾಗ ಮಾತ್ರ ಹೋಗೋಕ್ಕೆ ಹೋಗಬೇಡಿ. ಫ್ರೀ ಅವರ್ಸ್ ನೋಡ್ಕೊಂಡು ಬೆಳಗ್ಗೆ ಟೈಮ್ ಅಥವಾ ಮಧ್ಯಾಹ್ನ ಟೈಮ್ ಹಾಗೆ ಹೋಗಿ. ಆವಾಗ ನಿಮಗೆ ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ಮತ್ತು ನೀವು ಡ್ರೆಸ್ಸು ಎಲ್ಲ ನೋಡಿ ಟ್ರೈ ಮಾಡ್ಬೋದು. ರಶ್ ಅವರಲ್ಲಿ ಹೋದರೆ ನಿಮಗೆ ಟ್ರಯಲ್ ಸಿಗೋದೇ ಇಲ್ಲ. ಸೊ ಇಷ್ಟಿತ್ತು. ಈ ಕುರ್ತಾ ಬಂದು ಈಗ ತೋರಿಸ್ತೀನಿ ಹೇಗಿದೆ ಅಂತ. ಸೊ ನೋಡಿ, ಇದು ಇನ್ನೊಂದು ಕುರ್ತಾ ನಾನು ತೊಗೊಂಡಿದ್ದು. ಸೊ ಇದು ಈ ಥರ ಇದೆ. ಇಲ್ಲೆಲ್ಲ ಗೋಟಾಪಟ್ಟಿ ವರ್ಕ್ ಇದೆ ಮತ್ತು ಹ್ಯಾಂಡಿಗೂ ಗೋಟಾಪಟ್ಟಿ ವರ್ಕ್ ಕೊಟ್ಟಿದ್ದಾರೆ. ಪಿಂಕ್ ಕಲರ್ ಕುರ್ತಾ.